ಅಲ್ವಾ? ಪಾಪ ಅವತ್ತು ನೀಲಕ್ಕ ಕೇಳ್ತಾ ಇದ್ದಿದ್ದು ಇವ್ರನ್ನೇ ತಾನೇ? ಓ, ಹಾಗಾದ್ರೆ ನೀಲಕ್ಕಂಗೆ ಸಿಕ್ಕಿತೋ ಇಲ್ಲ ಇವಣ್ಣ. ತಡಿ ಹೋಗಿ ಹೇಳೋಣ. ನಂದೀಶಣ್ಣ. ಓ, ಏನೋ ಚೋಟು, ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ, ಯಾಕೆ ಸ್ಕೂಲ್ಗೆ ಹೋಗಿಲ್ಲ ನೀನು? ಹ್ಞೂ, ಸ್ಕೂಲ್ಗೆ ಹೋಗ್ಬೇಕು ಅಣ್ಣ. ಇವಾಗ ನೀನು ನೋಡಿದ್ನಲ್ಲ, ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ ನಾನು. ಏನು ಹೇಳು? ಅಂಗಡಿಲಿ ತಿಂಡಿ ಬೇಕಾಗಿತ್ತಾ? ಚಾಕ್ಲೇಟು ಬಾ ಕೊಡಿಸ್ತೀನಿ. ಅದಲ್ಲ ಅಣ್ಣ, ಆವತ್ತು ನಿನ್ನ ಕೇಳ್ಕೊಂಡು ಒಬ್ರು ಬಂದಿದ್ರು. ನಾನು ಹೇಳ್ದವ್ರ ಮನೆಗೆ ಹೋಗೋಣ ಬನ್ನಿ ಅಂತ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಮ ಮನೆ ದಾರಿ, ಆದ್ರೆ ಅವ್ರು ಬರಲ್ಲ ಅಂದ್ಬಿಟ್ರು. ಯಾರು? ಅವ್ರ ಹೆಸರು ನೀಲಕ್ಕ ಅಂತ. ಅವ್ರನ್ನ ಕೇಳಿದ್ರ ನಂದೀಶನ್ ಮನೆ ನಿನ್ಗೆ ಗೊತ್ತಾ ಅಂತ. ನಾನು ಹೇಳ್ದೆ ಗೊತ್ತು ಅಕ್ಕ, ಅವ್ರು ಸಿಟಿಲಿದ್ದಾರೆ, ಅವ್ರ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಬನ್ನಿ ಹೋಗೋಣ ಅಂತ. ಆದರೆ ನಾನು ಹಿಂಗೆ ಅಂದ ತಕ್ಷಣ ಅವ ಅಕ್ಕ ತುಂಬ ಹತ್ಕೊಂಡು ಹೊಟ್ಟೆ ಬಿಟ್ರು. ನೀಲ ಸಿಕ್ಕಿದ್ಲ? ನೀಲ ನನ್ನ ಕೇಳಿದ್ಲ? ಚೋಟು, ನೀನು ಏನೋ ಹೇಳ್ತಾ ಇದೀಯಾ? ಅಂದರೆ ಅವಳಿಗೆ ನನಗೆ ಮದುವೆ ಆಗಿದೆ, ಮಕ್ಕಳಿದ ವಿಷಯ ನೀವು ಹೇಳ್ಬಿಟ್ಟಿಯಾ? ಹ್ಞೂ ಅಣ್ಣ, ಯಾಕೆ ಹೇಳ್ಬಾರ್ದಾಗಿತ್ತಾ? ಹಾಂ, ಸರಿ, ನೀನು ಹೋಗು. ಅಣ್ಣ ಇರೋಣ, ಪಾಪ ಆ ಅಕ್ಕ ತುಂಬ ಕೇಳ್ತಾ ಇತ್ತು. ಒಂದು ಕೆಲಸ ಮಾಡೋಣ ಬಾ, ನಾವಿಬ್ಬರು ಹೋಗಿ ಆ ಅಕ್ಕನ್ನ ಮೀಟ್ ಮಾಡ್ಕೊಬೇಡ ಬಾ. ನೋಡು, ಇನ್ನು ಸರಿ ಆ ಅಕ್ಕ ಕೇಳಿದ್ರೆ ನನಗೆ ಅವಣ್ಣ ಗೊತ್ತೇ ಇಲ್ಲ, ನನಗೆ ಪರಿಚಯನೇ ಇಲ್ಲ, ಅವ್ರ ಮನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು. ನೀನು ಒಂದು ವೇಳೆ ನಮ್ಮ ಮನೆಗೆ ಕರ್ಕೊಂಬೇಕು ಬಂದ್ಬಿಟ್ಟಿಯಾ? ಯಾಕಣ್ಣ ಹಂಗಂತೀಯಾ? ನೋಡು, ನನಗೂ ಅವ್ರಿಗೂ ಜಗಳ ಆಗಿದೆ, ನಾನು ಅವ್ರಿಗೆ ದುಡ್ಡು ಕೊಡ್ಬೇಕು ಕಣೋ. ಅದಕ್ಕೆ ಆ ಅಮ್ಮ ನಿಂದೆಯಿಂದ ಬರ್ತಾಳೆ. ಅದಕ್ಕೆ ನೀನು ನನ್ನ ಸದ್ಯಕ್ಕೆ ಹೋಗಿ ದುಡ್ಡಿಲ್ಲ, ದುಡ್ಡು ಆಡಾದ್ಮೇಲೆ ನಾನು ತೊಗೊಂಡೋಗಿ ಅವ್ರಿಗೆ ಕೊಡ್ತೀನಿ, ಆಯಿತಾ? ನಂಗೆ ಇದೊಂದು ಹೆಲ್ಪ್ ಮಾಡ್ಕೊಳೋ. ಇನ್ನೂ ಸರಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು, ಸರಿನಾ? ಅಣ್ಣ ನಿಂತ್ಕೋ ಅಣ್ಣ. ಏ ಅಣ್ಣ ನಿಂತ್ಕೋ, ಓಡ್ಬೇಡ. ಅಯ್ಯೋ ಪಾಪ. ಮಾ. ಏ ಚೋಟು, ಬಾರೋ ಇಲ್ಲಿ. ಯಾಕೆ ಹಂಗೆ ಯಾರೋ ಹೋಗ್ತಿದ್ರೆ ಕೂಕೋತಾ ಇದೆಯಲ್ಲ? ನಿನ್ನ ಪರಿಚಯನ ಅವರು? ಮತ್ತೆ ನಿನ್ನ ಕರಿತಾನೆ ಇದೆಯಾ? ಹಾತು ಅಂತ ತಿರ್ಗಿ ಹೊಂಟೋಗ್ಬಿಟ್ರಲ್ಲ, ಯಾಕೆ? ಅಯ್ಯೋ ಅಣ್ಣ, ಅವ್ರು ನನಗೆ ಪರಿಚಯ ಇಲ್ಲ ಅಣ್ಣ. ಆದರೆ ನಿಮ್ಮಲ್ಲಿ ಕೆಲಸ ಮಾಡ್ತಾರ ನೀಲಕ್ಕ, ಅವ್ರಿಗೆ ಅವ್ರ ಪರಿಚಯ ಇದಾರಂತೆ. ಏನು? ನೀನೇನು ಹೇಳ್ತಾ ಇದೀಯಾ? ನೀಲಕ್ಕನಿಗೆ ಪರಿಚಯ ಇದ್ದಾರಂತ ನಿನ್ಗೆ ಯಾರು ಹೇಳಿದ್ದು? ಅಯ್ಯೋ ಅಣ್ಣ, ಅವತ್ತೇನಾಯ್ತು ಗೊತ್ತಾ? ಅಕ್ಕ ಬಂದು ನನ್ನ ಕೇಳ್ತಾ ಇದ್ರ ನಂದೀಶ ಎಲ್ಲಿ ಅಂತ. ನಾನು ಹೇಳ್ದೆ ಅವ್ರ ಮನೇಲಿ ಇಲ್ಲ ಅಕ್ಕ, ಸಿಟಿಲಿದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅವ್ರ ಮನೆಯಲ್ಲಿ, ಅವ್ರ ಹೆಂಡತಿ ಮಕ್ಕಳೇ ಇದ್ದಾರೆ ಅಂತ ಹೇಳ್ದೆ. ಆದರೆ ಅಕ್ಕ ಮಾತನ್ನ ಕೇಳಿ ತುಂಬ ಅಳ್ತಾ ಇತ್ತು, ಹತ್ಕೊಂಡು ಹೊಂಟೇ ಬಿಟ್ರು. ಅದನ್ನೇ ಈ ಅಣ್ಣಗೆ ಹೇಳಿದ್ನ, ಈ ಅಣ್ಣನೂ ಹಾಗೆ ಮಾಡ್ತಾನೆ, ಸುಮ್ಮನೆ ಓಡೋಗ್ಬಿಟ್ಟ. ನನ್ನ ಕೈಗೆ ಸಿಕ್ಕಿದ್ದಿದ್ರೆ ನಾನು ಅಕ್ಕನ ಕರ್ಕೊಂಡು ತೋರಿಸ್ತಾ ಇದ್ದೆ. ಪಾಪ ಅವಾಗ ಅಕ್ಕ ಅಳ್ತಾನೆ ಇರಲಿಲ್ಲ. ಹೌದಾ? ಸರಿ ಪುಟ್ಟ, ನೀನು ಹೋಗು. ಸರಿ ಅಣ್ಣ. ನೀಲಿನ್ಗೆ ಇವನು ಹೇಗೆ ಪರಿಚಯ? ಅಲ್ಲ, ನೀಲ ಕೇಳ್ತಾ ಇದ್ದಂತ ಗೊತ್ತಾದ್ಮೇಲೆ ಇವನು ಯಾಕೆ ಓಡೋದ? ಅವಳು ಯಾಕೆ ಅಳ್ತಾ ಇದ್ಲು? ಎಲ್ಲೋ ಏನೋ ಮಿಸ್ ಹೊಡ್ತಾ ಇದೆಯಲ್ಲ. ಒಂದು ವೇಳೆ ಆ ನೀಲಿನ ಮಗುಗೆ ತಂದೆ ಇವನೇನಾ? ಹಾಂ, ಇಲ್ಲ, ಹಿಂದೆ ಮುಂದೆ ನೋಡ್ತಾ ಯೋಚನೆ ಮಾಡ್ದಂಗೆಲ್ಲ ಮಾತಾಡಬಾರ್ದು. ಇದನ್ನು ಹೋಗ್ಬಿಟ್ಟು ನೀಲನ್ನೇ ಕೇಳಬೇಕು. ಮಂಗಳಕ್ಕ, ನೀನು ಬಾಯಲ್ಲಿ ಯಾವಾಗ ಮಾತು ಬಂತೋ ಏನೋ ಗೊತ್ತಿಲ್ಲ, ನನಗೆ 3 ಆರ್ಡ್ರ್ ಬಂದಿದೆ. ಒಂದು ಮನೆಯಿಂದ ಅವ್ರ ಮನೆಗೆ ನೆಂಟ್ರೇನೋ ಬರ್ತಾರಂತೆ, ಅದಕ್ಕಾಗಿ ತರಕಾರಿ ಬೇಳೆ ಸಾಂಬಾರು ಮತ್ತು ಬಿಸಿ ಬಿಸಿ ರೈಸು ಮತ್ತು ಅದೇ ಹಪ್ಪಳ ಉಪ್ಪಿನಕಾಯಿ ಇಷ್ಟು ಆರ್ಡ್ರ್ ಕೊಟ್ಟಿದ್ದಾರಕ್ಕ. ಹೋಗಲಿ ಬಿಡು, ಮೊದಲು ಸ್ವಲ್ಪ ಕಡಿಮೆ ಇದ್ರೂ ಹೋಗ್ತಾ ಸರಿ ಹೋಗುತ್ತೆ. ನಾವು ಕಮ್ಮಿ ಬಂತಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಪ್ರಯತ್ನ ಯಾವತ್ತೂ ಬಿಡಬಾರ್ದು ಮನ್ಸ. ಹೌದು ಮಂಗಳಕ್ಕ, ಹಾಗೆ ಮಾಡೋಣ. ಮಂಗಳಕ್ಕ, ನನಗನ್ಸುತ್ತೆ ಈ ವೆಜಿಟೇಬಲ್ಗಿಂತಲೂ ಈ ನಾನ್ ವೆಜ್ ಬಂದರೆ ಬೇಗ ಮಾಡ್ಬೋದು ಅಂತ. ಯಾಕಂದರೆ ವೆಜಿಟೇಬಲ್ ವೆರೈಟಿ ತುಂಬ ಇರುತ್ತಕ್ಕ, ನಾನ್ ವೆಜ್ಜಲ್ಲಿ ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ನಾವು ಜಾಸ್ತಿ ನಾನ್ ವೆಜ್ ಕಡೆ ಗಮನ ಕೊಡಬೇಕು. ಏನಂತೀಯ? ಮಾನ್ಸ, ನೀನು ಹಂಗನ್ಬಿಟ್ರೆ ನಮ್ಮಂಥವ್ಳು ಏನು ಮಾಡ್ಬೇಕು ಹೇಳು? ಏನಕ್ಕ ಅಂದರೆ ನೀನು ಚಿಕನ್ ಮಟನ್ ತಿನ್ನೋದಿಲ್ವಾ? ನಾವು ತಿನ್ನೋ ಜನ ಅಲ್ಲ. ಅಯ್ಯೋ ಹೌದಾ? ಹಾಗಾದರೆ ನೀನು ಮಾವನ್ನ ಮದುವೆ ಮಾಡ್ಕೊಂಡೋಗಿಂತ ತಿಂತಾನೇ ಇಲ್ವಾ? ಹಾಗಾದರೆ ಮಾವನಿಗೆ ಮಾಡ್ಕೊಡ್ತೀಯಂತಲ್ಲ? ಮಾವನೇ ಹೇಳ್ತಾ ಇತ್ತಪ್ಪ, ಇವಾಗ ಅಕ್ಕಂಗೂ ಮಾಡ್ಕೊಡ್ತೀಯಲ್ಲಕ್ಕ?
ನಾನು ಮಾಡ್ಕೊಡ್ತೀನಿ, ಆದರೆ ನಾನು ತಿನ್ನೋದಿಲ್ಲ. ನನ್ನ ಮಗಳು ಹಾಗೇನೆ ತಿನ್ನಲ್ಲ. ನಾನು ಹೇಳ್ತೀನಿ ತಿನ್ನು ಅಂತ, ಅವಳಿಗೂ ನನ್ನ ಥರನೇ ಇಷ್ಟ ಆಗೋದಿಲ್ವಂತೆ. ಹೌದಾ, ಹೋಗಲಿ ಬಿಡು. ಸರಿ, ಇವಾಗ ತರಕಾರಿ ಎಲ್ಲ ಕಟ್ ಮಾಡಾದ್ಮೇಲೆ ಅಕ್ಕ ನೀನು ಸಾಂಬಾರು ಮಾಡು, ನಾನು ರೈಸ್ ಮಾಡಿ ಮತ್ತು ಪಲ್ಯ ಮಾಡ್ತೀನಿ, ಸರಿನಾ? ಯಾಕೆಂದರೆ ನೀನು ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತೀಯ. ಆಹಾ, ಆ ಲಾಸ್ಟೆಲ್ಲ ಹಿಂಗು ಹಾಕಿ ಒಗ್ಗರಣೆ ಹಾಕ್ತಿಲ್ಲ, ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ನನಗೆ ತಿನ್ಬಿಡ್ಬೇಕು ಅನಿಸುತ್ತೆ. ಹಾಗೆ ಆಗಲಿ ಬಿಡು, ನಾನೇ ಮಾಡ್ತೀನಿ. ಅಂದಂಗೆ ಅಕ್ಕ, ನೀನು ಇಲ್ಲಿಗೆ ಬರ್ತೀಯಲ್ವಾ? ಕವಿತತ್ತೆ ಏನು ಹೇಳಲ್ಲ ನಿನಗೆ? ಬೈಯೋದಿಲ್ಲ? ಯಾಕೆ ಬೈಯಲ್ಲ? ಅವರು ನಾನೇನು ಮಾಡಿದ್ರೂ ಬೈಯುತ್ತೆ. ಹೀಗಿರ್ಬೇಕಾದ್ರೆ ನಾನು ಬೆಳಗ್ಗೆ ಬಂದು ಮಧ್ಯಾಹ್ನ ತನಕ ಇಲ್ಲೇ ಎದ್ದು ಹೋಗ್ತೀನಿ ಸುಮ್ಮನಿರ್ತಾರ ಹೇಳು? ಕೇಳಿದ್ರು ಏನಕ್ಕೆ ಅಲ್ಲಿಗೆ ಹೋಗ್ತೀಯಾ ಅಂತ, ನಾನೇನು ಹೇಳಕ್ಕೆ ಹೋಗಿಲ್ಲ. ನೀನೇನು ಹೇಳಿದ್ಯಾ? ಹಾಂ, ನಾನು ಕೇಳಿದ್ರು, ನಾನು ಹೇಳಿದೆ. ಅದಕ್ಕೆ ಅವರೇನು ಹೇಳಿಲ್ಲಪ್ಪ. ಯಾಕೆ ಹೇಳ್ತಾರೆ ಹೇಳು? ನಾನು ಎಲ್ಲ ಕೆಲಸ ಮಾಡಿ ಬರ್ತೀನಲ್ಲ, ಅದಕ್ಕೆ ಏನು ಹೇಳಲ್ಲ. ಅದಿರಲಿ ಮಾನ್ಸ, ನೀನೇನೇ ಆಗಲಿ ನಿನ್ನ ತಂಗಿ ಜೊತೆ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಪಾಪ ಅವಳಿಗೇನೋ ಮನಸ್ಸು ಸ್ವಲ್ಪ ಬೇಜಾರಾಗಿರುತ್ತೆ, ಅದಕ್ಕೆ ಬಂದಿರ್ತಾಳೆ. ಅದನ್ನ ಅರ್ಥ ಮಾಡ್ಕೊಳ್ದಲೇ ಅವಳಿಗೆ ಬಾಯಿಗೆ ಬಂದಂಗೆ ಬೈದರೆ ಅವಳೇನು ಮಾಡ್ತಾಳೆ ಹೇಳು? ಪಾಪ ಅವಳಿಗೆ ಹೇಳ್ಕೊಳ್ಳೋಕ್ಕೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಅಯ್ಯೋ ಅಕ್ಕ, ನಾನೇನು ಬೇಕು ಅಂತ ಏನೂ ಮಾಡಲಿಲ್ಲ. ಅವಳೇ ನಾನು ದೊಡ್ಡೋಳು ಅಂತಲೇ ನೋಡ್ದಲೇ ಬಾಯಿಗೆ ಕೊಟ್ಟು ಮಾತಾಡ್ತಾಳೆ. ನಾನೇ ಸುಮ್ಮನಿರಲಿ, ಅದಕ್ಕೆ ನಾನು ಒಂದೆರಡು ಮಾತಾಡ್ದೆಯಪ್ಪ ಅಷ್ಟೇ. ಇವಾಗ ಏನಂತೆ, ಮನೆಗೆ ಹೋಗ್ತಾಳಂತ ಇಲ್ವಂತ? ಏನೋ ಅಕ್ಕ, ನನಗಂತೂ ಏನೂ ಗೊತ್ತಿಲ್ಲ. ನಾನು ಅಮ್ಮನ ಮನೆಗೆ ಹೋಗೇ ಇಲ್ವಲ್ಲ ನನ್ನ ಮೊನ್ನೆಯಿಂದ, ಹಾಗಾಗಿ ನಂಗೆ ವಿಷಯ ಏನೂ ಗೊತ್ತಿಲ್ಲ. ಎಲ್ಲಿ ಇದೇ ಕಡೆ ಸರಿ ಹೋಗ್ತಿದ್ದೆ ನನಗೆ. ಅಮ್ಮನೂ ಈ ಕಡೆ ಬರ್ತಾ ಇಲ್ಲ. ಇರು, ಟೈಮ್ ಆದರೆ ಸಂಜೆ ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಬರ್ತೀನಿ. ಅವಳಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ, ಆದರೆ ಅವಳಿಗೆ ತುಂಬ ಹಠ ಜಾಸ್ತಿ. ಹಠ ಮತ್ತು ಮುಂಗೋಪ. ನಾನೇ ಸರಿ, ನಾನು ಮಾಡಿದೆ ಸರಿ ಅಂತ ಆಡ್ತಾಳೆ. ಅದಕ್ಕೆ ಅವಳ ಕೈಯಾರ ಸಂಸಾರ ಮಾಡ್ಕೊತಾಳೆ. ಆದ್ರೂ ನನಗೆ ಆ ಹುಡುಗಿ ಮೇಲೆ ಸ್ವಲ್ಪ ಅನುಮಾನ ಇದೆ. ಯಾರ ಮೇಲೆ ಅಂತ್ಯ? ಆ ನೀಲಿನ ಮೇಲೆ. ಯಾಕೆಂದರೆ ಅವಳು ನಾನೊಂದ್ಸರಿ ನೋಡ್ತಾ ಇದ್ದೆ, ಈಗ ದಾರಿಲಿ ಬರಬೇಕಾದ್ರೆ ಯಾವುದೋ ಹುಡುಗ ಜೊತೆ ಮಾತಾಡ ನಿಂತ್ಕೊಂಡಿದ್ಲು. ನಾನು ಕೇಳಂತ ಅಂದ್ಕೊಂಡೆ, ಸುಮ್ಮನಾಗ್ಬಿಟ್ಟೆ. ಹೌದಾ ಅಕ್ಕ? ಏನೋ ಹೆಂಗೆ ಗೊತ್ತಾಗ್ಬೇಕು ಹೇಳಿ? ಅದನ್ನೆಲ್ಲ ನನಗೂ ನಿಮಗೂ ಪತ್ತೆ ಹಚ್ಚೋಕ್ಕಾಗುತ್ತಾ? ಇವಳೇ ಸ್ವಲ್ಪ ಮನಸ್ಸು ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗ್ತಾ ಇತ್ತು. ಆದರೆ ಇವಳಿಗೆ ಬೇಕಾಗಿಲ್ಲ, ನಮಗೇನಕ್ಕೆ ಬೇಕು ಬಿಡಿ. ನೋಡೋಣ ಬಿಡು ಏನಾಗುತ್ತೆ ಅಂತ. ಅಯ್ಯೋ, ಈ ಹಾಳಾದ ಫ್ಯಾನ್ ಒಂದು ಕೆಲಸನೇ ಮಾಡಲ್ಲ. ಅಲ್ಲ, ಮೊನ್ನೆ ನಾನು 150 ರೂಪಾಯಿ ಕೊಟ್ಟು ರೆಡಿ ಮಾಡಿಸಿದ್ದೀನಿ, ಮತ್ತೆ ಏನು ತೊಂದರೆ? ಹಾಂ, ಅಯ್ಯೋ, ಈ ಊರಲ್ಲೋ ಮೊದಲೇ ಕರೆಂಟಿಗೆ ತೊಂದರೆ. ಆ ಟೈಮಲ್ಲಿ ಇರೋ ಟೈಮಲ್ಲಾದರೂ ಫ್ಯಾನ್ ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂದರೆ ಅದಕ್ಕೂ ತೊಂದರೆ ಬಂತಲ್ಲಪ್ಪ. ತೊಗೊಂಡೋಗಿ ಮತ್ತೆ ವಾಪಸ್ ಕೊಡಬೇಕು. ಇವತ್ತೇನು ನಮ್ಮ ನೀರೇ ಇನ್ನೂ ಮನೆಗೆ ಬಂದಿಲ್ವಲ್ಲ? ತಡಿ, ಅವಳು ಬಂದಮೇಲೆ ಒಟ್ಟಿಗೆ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಬರ್ಬೇಕು. ಮೊದಲು ಅವನಂತ ಸರಿಯಾಗಿ ಉಗಿಬೇಕು. ಅವನಿಗೆ ಕಾಸು మీద ಕಡೆ ತೊಗೊತಾನೆ, ರಿಪೇರಿ ಮಾಡೋಕ್ಕಾಗಲ್ಲ. ಮೊನ್ನೆ ಮಿಕ್ಸಿನೂ ಹಂಗೆ ಮಾಡ್ದ ಹಾಳಾದವನು. ಹಾಂ ನೀಲಾ, ಬಂದಿಯಾ? ನಾನು ಯಾಕಪ್ಪ ಪಕ್ಷದಾದ್ರು ಬಂದಿಲ್ಲ ನೀನು ಅಂದ್ಕೊಂಡಿದ್ದೆ. ಅದು ನಿಮ್ಮ ಬಾವ ಹೋಗ್ತಾನೆ, ಆಚೆ ಹೋಗ್ದಾರ ಕಣೆ. ಒಳ್ಳೇದಾಯ್ತು ಇವಾಗ ಬಂದಿದ್ದು. ಯಾಕಕ್ಕ, ಏನಾದರೂ ಕೆಲಸ ಆಗಬೇಕಾಗಿತ್ತಾ? ಅಯ್ಯೋ, ಇನ್ನೇನು ಕೆಲಸ ಇರುತ್ತೇಳು? ಬಟ್ಟೆ ತುಂಬ ಇದೆ ಕಣೆ, ನಾನು ಒಗ್ದಾಕ್ತೀನಿ, ನೀನು ಜಾಸ್ತಿ ಹಾಕ್ಬಿಡ್ತೀಯಾ? ಯಾಕೆಂದರೆ ನನಗೂ ನಿಂತಾನೆ ಕೆಲಸ ಮಾಡಿ ಸಾಕಾಗಿರುತ್ತೆ ಕಣೆ. 1 2 3 ಮನೆ ಮಾಡ್ಕೊಂಡ್ಬಿಡ್ತೀನಿ. ನೀನೇನು ಆರಾಮಾಗಿ ಒಂದೇ ಮನೇಲಿ ಸೆಟ್ಲಾಗ್ಬಿಟ್ಟೆ. ಅದು ನನ್ನ ಕತೆ ಹೇಳು. ಅಷ್ಟೇ ತಾನೇ ಅಕ್ಕ, ಮಾಡ್ಕೊಡ್ತೀನಿ ಬಿಡು. ನೀಲಾ, ನನ್ನ ತುಂಬ ದಿವಸದಿಂದ ಗಮನಿಸ್ತಿದ್ದೀನಿ, ನೀನಲ್ಲಿ ಏನೋ ಒಂದು ಬದಲಾವಣೆ ಕಣೆ. ಬದಲಾವಣೆನಾ? ಏನಕ್ಕ ಹಂಗಂದ್ರೆ? ನೀನು ಏನು ಹೇಳ್ತಿದ್ಯಾ? ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಇಲ್ಲ, ನನಗೇನೋ ನಿನ್ನ ನನಗೇನೋ ಅನುಮಾನ. ನೀಲಾ, ನಿಜ ಹೇಳು, ನೀನು ಅಯ್ಯೋ ಅಕ್ಕ, ನೀನು ಏನು ಹೇಳ್ತಿದ್ಯಕ್ಕ? ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಇಲ್ಲ ನೀಲಾ, ನನಗೆ ನಿನ್ನ ಅನುಮಾನ ಬರ್ತದೆ, ನೀನು ತಪ್ಪು ಕೆಲಸ ಮಾಡಿದ್ಯಾ ಅಂತ. ನೋಡಿಲ್ಲ, ನನಗೊಂದು ಮಾತು ಹೇಳ್ತೀನಿ. ನಾವು ಬಡವರಮ್ಮ, ಒಬ್ಬರ ಮನೆ ಮುಸ್ರೆ ಬಾಚಿ ಜೀವನ ನಡೆಸ್ತಾ ಇದ್ದೀವಿ. ನಾವು ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ಹೆಣ್ಣಿನ ಜನ್ಮ ಅನ್ನೋದು ಬಾಳೆ ಎಲೆ ಇದ್ದಂಗೆ. ಎಲೆ ಮೇಲೆ ಮುಳ್ಳು ಬಿದ್ದರೂ, ಮುಳ್ಳಿನ ಮೇಲೆ ಎಲೆ ಬಿದ್ದರೂ ಎಲೆಗೆ ಅಮ್ಮ ನಷ್ಟ. ಅದಕ್ಕೆ ನಾನು ಹಿಂಗೆಲ್ಲ ಕರ್ಕೊಬರೋಕ್ಕೆ ಮೊದಲೇ ಎಲ್ಲ ವಿಷಯ ಹೇಳಿದ್ದೀನಿ. ನೀನು ತಿಳ್ಕೊಂಡು ಜಾಣೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾಕೋ ನನಗೆ ನಿನ್ನ ಮೇಲೆ ಇತ್ತೀಚೆಗೆ ಅನುಮಾನ ಬರ್ತದೆ ಕಣೆ. ಸುಳ್ಳ ಕೇಳಬೇಕು, ನಿಜ ಹೇಳು. ನೀನು ಮೊನ್ನೆ ವಾಮಿಟ್ ಮಾಡ್ಕೋತಾ ಇದ್ದೆ, ಇತ್ತೀಚೆಗೆ
ಊಟ ಸರಿಯಾಗಿ ತಿಂತಿಲ್ಲ, ಏನಾಯಿತು? ಏನಾದರೂ ಸಮಸ್ಯೆನಾ? ಅಥವಾ ನಿನ್ನ ಗಂಡ ಏನಾದರೂ ಬಂದು ನಿನಗೆ ಪುಸ್ಲಾಯಿಸಿದ್ನಾ? ಅಯ್ಯೋ ಅಕ್ಕ, ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಅದು ನೋಡಿಲ್ಲ, ನಿನ್ಗೆ ಹೇಳ್ಕೊಳಕ್ಕೆ ಅಂತ ಇರೋದು, ನೀನು ಕಷ್ಟ ಸುಖಕ್ಕಿರೋದು ನಾನೊಬ್ಬಳೇ. ನೀನು ನನಗೆ ಹೇಳ್ದಲೆ ಮತ್ತೆ ಇನ್ನಾರು ಕೇಳ್ಕೊತೀಯಾ? ಇದ್ಯಾಕೆ ಇದಕ್ಕೆ ಹಿಂಗೆ ಅಳ್ತಿದ್ಯಾ? ಅದೇನಾಯ್ತು ಅಂತ ಬಾಯ್ಬಿಟ್ಟು ಹೇಳು ನೀಲ. ನೀನು ಹೇಳ್ದೆ ಹೋದ್ರೆ ನನಗೇನು ಅರ್ಥ ಆಗಲ್ಲ. ನೀನು ಒಂದು ವೇಳೆ ಸಮಸ್ಯೆ ಏನಂತ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಹುಡ್ಕೋಣ, ಹೇಳು. ಅಕ್ಕ, ಹೌದು ಅಕ್ಕ, ನಾನು ತಪ್ಪು ಮಾಡಿಬಿಟ್ಟೆ ಅಕ್ಕ, ಮೋಸ ಹೋಗ್ಬಿಟ್ಟೆ. ಹಾಂ, ಏನು ಹೇಳ್ತಾ ಇದ್ದೆ ನೀನು? ತಪ್ಪು ಮಾಡಿಬಿಟ್ಟೆ, ಮೋಸ ಹೋಗ್ಬಿಟ್ಟೆ ಅಂದರೆ ಅದೇನಂತ ನೋಡು ನೀಲ, ಅದೇನಂತ ಬಾಯ್ಬಿಟ್ಟು ನಂಗೆ ಅರ್ಥ ಆಗೋ ಥರ ಹೇಳು. ಅಕ್ಕ, ನಿನಗೆ ಮೊದಲೇ ಗೊತ್ತಿತ್ತಲ್ವಾ ನಾನು ಮತ್ತು ನಂದಿಶ ಪ್ರೀತಿ ಮಾಡ್ತಿದ್ದೆ ಅನ್ನೋ ವಿಷಯ? ಹಾಂ ಗೊತ್ತಿತ್ತು, ಆದರೆ ಅವನಿಗೆ ಮದುವೆ ಆಗಿ ಈ ಊರೇ ಬಿಟ್ಟು ಹೊಂಟೋದ್ನಲ್ಲ. ಅಯ್ಯೋ ಅಕ್ಕ, ನನಗೆ ವಿಷಯ ಗೊತ್ತಿರಲಿಲ್ಲ ಅಕ್ಕ. ಇವಾಗಲೇ ಗೊತ್ತಾಗಿದ್ದು ಅವನಿಗೆ ಮದುವೆ ಆಗಿದೆ, ಮಕ್ಕಳಿದೆ ಅಂತ. ಆದರೆ ಅವನು ನಂತರ ಯಾವ ವಿಷಯನೂ ಹೇಳಿದೆ ನನ್ನನ್ನು ನಂಬಿಸಿ ನಿನ್ನ ಮದುವೆ ಮಾಡ್ಕೊತೀನಿ, ನಿಂಗೊಂದು ಜೀವನ ಕೊಡ್ತೀನಿ, ಹಾಗೆ ಹೀಗೆ ಅಂತ ಬಣ್ಣದ ಮಾತಾಡಿ ನನಗೆ ಮೋಸ ಮಾಡಿ ನಾನಿವಾಗ ಗರ್ಭಿಣಿ ಅಕ್ಕ. ಅಯ್ಯೋ ನನ್ನ ಕರ್ಮ, ಏನೇ ಪಾಪಿ, ನೀನು ಏನೇ ಹೇಳ್ತಾ ಇರೋದು? ಅಕ್ಕ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಅಕ್ಕ. ನಾ ಇದನ್ನೆಲ್ಲ ಬೇಕು ಅಂತ ಮಾಡಲಿಲ್ಲ, ಅಥವಾ ಬೇರೆ ಕೆಟ್ಟ ಕೆಲಸ ಉದ್ದೇಶದಿಂದ ಮಾಡಲಿಲ್ಲ ಅಕ್ಕ. ನಾನೇ ಮನೆಗೆ ಬಂದಾಗಿದ್ಲು ನಿನ್ನ ಮತ್ತೆ ಬಾವನ ಮಧ್ಯೆ ಏನಾದರೂ ಜಗಳ ಆಗ್ತಾನೇ ಇತ್ತು. ಅದೆಲ್ಲದಕ್ಕೂ ನನ್ನ ಹೆಸರಲ್ಲಿ ಬಾವ ನಿಂಗೆ ತುಂಬ ಬಾಯಿಗೆ ಬಂದಾಗ ಬೈತಾ ಇದ್ರು ಮತ್ತು ಹೊಡಿತಾ ಇದ್ರು. ನಾನು ಮದುವೆ ಮಗು ಹೊಂಟೋಗ್ಬಿಟ್ರೆ ನಿನಗೆ ತೊಂದರೆ ಇರೋದಿಲ್ವಲ್ಲ, ಆವಾಗ ಬಾವ ನಿನ್ನ ಜೊತೆ ಜಗಳ ಮಾಡಲ್ಲ, ನಿನಗೆ ಹೊಡಿಯಲ್ಲ ಅನ್ನೋ ಕಾರಣಕ್ಕೆ ನಾನು ಅನ್ನೋ ಬಂಡದ ಮಾತಿಗೆ ಬೆರಗಾಗಿ ಈ ತಪ್ಪು ಕೆಲಸ ಮಾಡಿಬಿಟ್ಟೆ ಅಕ್ಕ. ಅದನ್ನು ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶ ನನಗಿಲ್ಲ ಅಕ್ಕ. ಅಯ್ಯೋ ದೇವ್ರೆ, ನೀನೇನೋ ಹೇಳ್ತೀಯಮ್ಮ, ಆದರೆ ಊರಿನ ಜನ ಏನು ಅನ್ಕೋಬೇಕು? ನಿಮ್ಮ ಬಾಬಂಗೆ ವಿಷಯ ಗೊತ್ತಾದರೆ ನನ್ನ ಇಬ್ಬರನ್ನೂ ಸೇರಿಸಿ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾನೆ. ಇವಾಗ ಏನು ಮಾಡಲಿ, ನಾನು ಯಾರಿಗೆ ಅಂತ ಹೇಳ್ಕೊಂಡ್ಲಿ? ಅಲ್ಲ ಕಣೆ, ಅವನು ಎಂಥ ನೀಚ ಅಂತ ನಿನಗೆ ಗೊತ್ತಿದ್ದಿಲ್ವಾ? ಅವನು ಸಭ್ಯಸ್ಥ ಆಗಿದ್ರೆ ನಿನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿದ್ದ. ಅದನ್ನು ಬಿಟ್ಟು ನೀನು ಬೇರೆಯವ್ರನ್ನ ಮದುವೆ ಹೋಗೋದು ಗೊತ್ತಾದ್ಮೇಲೆ ಅವನು ಆರಾಮಾಗಿ ಇನ್ನೂ ಮುಂದಿನ ಮದುವೆ ಮಾಡ್ಕೊಂಡು ಯಾಕೆ ಹೋಗ್ತಿದ್ದ ಹೇಳು? ನನ್ನ ಹತ್ರ ಒಂದೊಂದು ಮಾತು ಹೇಳ್ಬಾರ್ದಾಗಿತ್ತಾ ಅಕ್ಕ? ನನ್ನ ನಂಗೆ ಸಿಕ್ಕಿದ್ದ ಅಂತ ನಾನಾದರೂ ಹಿಂಗೆಲ್ಲ ವಿಷಯ ಹೇಳ್ತಾ ಇದ್ನಲ್ಲಮ್ಮ, ಇವಾಗ ಯಾಕೆ ಈ ಥರ ಮಾಡಿಕೊಂಡೆ? ಅಕ್ಕ, ಈ ವಿಷಯ ಎಲ್ಲರಿಗೂ ಗೊತ್ತಾಯ್ತಕ್ಕ. ಅಂದರೆ ತನು ಅಕ್ಕ ಅವ್ರಿಗೆ, ಮಾನಸ ಅಣ್ಣವ್ರಿಗೆ ಎಲ್ಲರಿಗೂ ವಿಷಯ ಗೊತ್ತಾಯಿತು. ನನ್ನ ಕಾರಣದಿಂದ ಪಾಪ ಅವ್ರ ಗಂಟೆ ಹೆಂಡತಿ ಮೇಲೆ ಜಗಳ ಆಗಿ ತನು ಅಕ್ಕ ಅವರು ಅವ್ರ ತವ್ರ ಮನೆಗೆ ಹೊಂಟೋಗ್ಬಿಟ್ರು ಅಕ್ಕ. ಅಯ್ಯೋಯ್ಯೋ, ಇಷ್ಟೆಲ್ಲ ಆಯ್ತಾ? ಹಾಗಾದ್ರೆ ತನು ಅಕ್ಕ ಸಿಟ್ಟು ಮಾಡ್ಕೊ ಬಂದಿರೋದು ನಿನ್ನ ಕಾರಣಕ್ಕೇನಾ? ಅಯ್ಯೋ ದೇವ್ರೇ, ಇವಾಗ ನಾನು ಏನು ಮಾಡಲಿ? ಅವನು ಬೇರೆ ಈ ಊರಲ್ಲೆಲ್ಲೂ ಕಾಣಿಸ್ತಾನೇ ಇಲ್ಲ. ಅವನ ಹತ್ರ ಹೋಗಿ ಅಂತ ಹೇಳೋಣ ಅಂತ. ಏಯ್, ನೀನು ಹೋಗಿ ಅವ್ನಿಗೆ ಹೇಳಿದ್ರೆ ಅವನು ತಾನೇ ಏನು ಮಾಡ್ತಾನೆ ಹೇಳು? ಅಯ್ಯೋ, ಏನಪ್ಪ ಮಾಡಲಿ? ನೋಡು, ಸದ್ಯಕ್ಕೆ ನೀನು ಈ ವಿಷಯ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ, ಸೈಲೆಂಟಾಗಿ ಇದ್ಬಿಡು. ಎಷ್ಟು ದಿನ ಅಂತಕ್ಕ? ಎಷ್ಟು ದಿನ ನಾನು ಸೈಲೆಂಟಾಗಿರಲಿ? ನಾಳೆ ದಿನ ಪ್ರಪಂಚಕ್ಕೆ ಈ ವಿಷಯ ಗೊತ್ತಾಗುತ್ತಲ್ಲ? ಹೌದು, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕಲ್ಲ. ಅಲ್ಲಿವರೆಗೂ ಆದರೂ ನೀನು ಸುಮ್ಮನಿರು. ಈ ವಿಷಯನ ನಿಮ್ಮ ಭಾವನಿಗೂ ಹೇಳೋಕೋಬೇಡ, ಯಾರಿಗೂ ಹೇಳೋಕೋಬೇಡ, ಆಯಿತಾ? ಆದರೆ ಅಕ್ಕ, ಆ ಮೈಂಡಲ್ಲಿ ಪ್ರತಿಯೊಬ್ಬರು ನನಗೆ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಅವ್ರಿಗೆ ಏನಂತ ಉತ್ತರ ಕೊಡಲಿ? ನನಗೆ ಅರ್ಥ ಆಗ್ತಾ ಇಲ್ಲ. ಆಯ್ತಾಯಿತು, ಅವ್ರು ಇವಾಗ ಏನೊಂದು ಅಂದ್ಕೊಂಡಿದ್ದಾರಲ್ಲ, ಸದ್ಯಕ್ಕೆ ಹಂಗೆ ಬಿಟ್ಬಿಡು, ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಬೇಗ ಈ ಸಮಸ್ಯೆ ಒಂದು ಪರಿಹಾರ ಕಂಡು ಹಿಡ್ದೇ ಹೇಳ್ತೀನಿ ನಾನು.